ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ, ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಮೀನ ರಾಶಿಗೆ ಸಂಬಂಧಪಟ್ಟಿದೆ. ಸಾಮಾನ್ಯ ಫಲಗಳು. ಈಗಾಗಲೇ ಗೋಚಾರದ ಕೆಲವು ಅಂಶಗಳನ್ನು ತಿಳಿದುಕೊಂಡಿದ್ದೀರಿ. ಈಗ ಪ್ರತಿ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಸೂರ್ಯ ರಾಶಿ ಪರಿವರ್ತನೆಯನ್ನ ಮಾಡ್ಕೊತಾನೆ. ಸೂರ್ಯ ಸಂಕ್ರಾಂತಿಗೂ ಮುಂಚೆ ಕರ್ಕದಲ್ಲಿ ಸಂಚಾರ ಮಾಡ್ತಾನೆ. ನಂತರ ಸಂಕ್ರಾಂತಿಯ ನಂತರ ಸಿಂಹದಲ್ಲಿ ಸಂಚಾರ ಮಾಡ್ತಾನೆ. ತನ್ನದೇ ಆದ ಸ್ವಂತ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಸೊ ಇದರ ಅರ್ಥ ಆಗಸ್ಟ್ 17ರಂದು ಸೂರ್ಯ ಸಿಂಹ ಸಂಕ್ರಮಣದ ರೂಪದಲ್ಲಿ ಸಿಂಹ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಆಗ ಬೇರೆ ಫಲ, ಭಿನ್ನ ಫಲ. ಅದಕ್ಕೂ ಮುಂಚೆ ಕರ್ಕದಲ್ಲಿದ್ದಾಗ ಒಂದು ರೀತಿ ಫಲ. ಕರ್ಕದಲ್ಲಿದ್ದಾಗ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸಿಂಹ ರಾಶಿಗೆ ಬಂದಾಗ 6ನೇ ಭಾವದ ಫಲಗಳನ್ನು ಕೊಡ್ತಾನೆ. ಪಂಚಮ ಭಾವದಲ್ಲಿದ್ದಾಗ ಅಷ್ಟು ಶುಭ ಫಲಗಳನ್ನು ಹೆಚ್ಚು ನೀಡಲ್ಲ. ಆದರೆ 6ನೇ ಭಾವದಲ್ಲಿದ್ದಾಗ ನಿಶ್ಚಿತವಾಗಿಯೂ ಕೂಡ ಶುಭ ಫಲಗಳನ್ನ ನೀಡುವನು. 6th ಲಾರ್ಡ್ ಇನ್ 6th ಹೌಸ್ ಬರ್ತಾನೆ. ಆರಂಭದಲ್ಲಿ 6th ಲಾರ್ಡ್ ಇನ್ 5th ಹೌಸ್ ಆಗುತ್ತೆ. ಇದರ ನಂತರ ಕುಜನ ಸಂಚಾರ. ಕುಜ ಮಾಸ ಪೂರ್ತಿ ಸುಖ ಭಾವದಲ್ಲಿ ಕೇಂದ್ರದಲ್ಲಿ ಸಂಚಾರ ಮಾಡ್ತಾನೆ. ಮಿಥುನದಲ್ಲಿ ರಾಶಿಯಿಂದ 4ನೇ ಭಾವದಲ್ಲಿ ಮಿಥುನದಲ್ಲಿ ಸಂಚಾರ. ಪಾಪಗ್ರಹನಾಗಿ ಕೇಂದ್ರದಲ್ಲಿ ಶುಭ ಫಲಗಳನ್ನು ಸ್ವಲ್ಪ ಕೂಡ ಕೊಡ್ತಾನೆ. ಇನ್ನು ಶುಕ್ರನ ಸಂಚಾರ ಕಳತ್ರ ಭಾವದಲ್ಲಿ ಇರಲಿದೆ. ಇಲ್ಲಿ ಶುಕ್ರನಿಗೆ ಇದು ಕಾರಕವು ಭಾವನಾಶವಾಗುತ್ತದೆ. ನಂತರ ಕೆಲವು ರಿಲೇಶನ್ಶಿಪ್ ಇಶ್ಯೂಸ್ ಅನ್ನ ಇಲ್ಲಿ ಅನುಭವಿಸಬೇಕಾಗುತ್ತದೆ. ಸಮ್ ಇಶ್ಯೂಸ್ ವಿತ್ ದ ಪಾರ್ಟ್ನರ್ಶಿಪ್, ಸಮ್ ಇಶ್ಯೂಸ್ ವಿತ್ ಬಿಸ್ನೆಸ್ ಪಾರ್ಟ್ನರ್ ಆರ್ ಪರ್ಸನಲ್ ಪಾರ್ಟ್ನರ್, ಈ ರೀತಿ ಆಗ್ತದೆ. ಶುಕ್ರ ಇಲ್ಲಿ ಕಾರಕವನ್ನೇ ಭಾವನಾಶ ಮಾಡಿಬಿಡ್ತಾನೆ. ನೆಕ್ಸ್ಟ್ ಬುಧ ಆಗಸ್ಟ್ 5ರಿಂದ 22ರಲ್ಲಿ ಪಂಚಮ ಭಾವ, ನಂತರ 6ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಆಸ್ ಯೂಸ್ವಲ್ ಸಿಂಹದಲ್ಲಿ ಕೇತು, ಕುಂಭದಲ್ಲಿ ರಾಹು, ಕರ್ಕದಲ್ಲಿ ಗುರು ಮತ್ತೆ ಮೀನದಲ್ಲಿ ಶನಿ. ಇದು ಫಿಕ್ಸ್ಡ್ ಆಗಿರುತ್ತೆ. ಇನ್ನು ಗುರು ಪಂಚಮದಲ್ಲಿ ಇರ್ತಾನೆ. ಇಲ್ಲಿಯೂ ಗುರು ಕೂಡ ಈ ಪಂಚಮದಲ್ಲಿ ಕಾರಕ ಭಾವನಾಶವನ್ನು ಮಾಡ್ತಾನೆ. ಸಂತಾನದ ಚಿಂತೆಯನ್ನ ಕೊಡ್ತಾನೆ. ಆದರೂ ಗುರು ಇಲ್ಲಿ ಪೂರ್ವ ಪುಣ್ಯವನ್ನು ಸಕ್ರಿಯಗೊಳಿಸ್ತಾನೆ. ಮತ್ತೆ ಗುರುವಿನ ಅಮೃತಮಯ ದೃಷ್ಟಿ ರಾಶಿಗೆ ಬರೋದ್ರಿಂದ ಮೀನ ರಾಶಿಗೆ ಸಂಬಂಧಪಟ್ಟಂತೆ ರಾಶಾಧಿಪತಿ ಕೂಡ ಮತ್ತೆ ಕರ್ಮಾಧಿಪತಿ. ಹೀಗಾಗಿ ಗುರುವಿನ ಫಲಗಳು ಶುಭ ಫಲಗಳು ಸಿಗ್ತವೆ. ಅಲ್ಪ ಪ್ರಯತ್ನಕ್ಕೆ ಹೆಚ್ಚಿನ ಲಾಭ, ಉತ್ತಮ ಫಲಗಳನ್ನ ಗುರು ಬೃಹಸ್ಪತಿ ಕೊಡ್ತಾರೆ. ಇನ್ನು ಒಂದೊಂದಾಗಿ ತಿಳಿದುಕೊಳ್ಳಲು ಆರಂಭಿಸೋಣ. ಸೂರ್ಯ ಪೂರ್ವಾರ್ಧದಲ್ಲಿ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. 6th ಲಾರ್ಡ್ ಇನ್ 5th ಹೌಸ್. ವಿಶೇಷವಾಗಿ ಇಲ್ಲಿ ಸಂತಾನದ ರಕ್ಷಣೆ, ಪರಿವಾರದ ರಕ್ಷಣೆಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಇನ್ನು ಇಲ್ಲಿ ಸ್ವಲ್ಪ ಸೂರ್ಯ ಉದರ ಪೀಡೆ, ಹೊಟ್ಟೆ ನೋವನ್ನು ಕೊಡ್ತಾನೆ. ಇದರ ಜೊತೆಗೆ ಯಂತ್ರ ಮಂತ್ರ ತಂತ್ರಗಳಂತ ನಿಗೂಢವಾದ ವಿದ್ಯೆಗಳು, ಗುಪ್ತವಾದ ವಿದ್ಯೆಗಳ ಕಡೆಗೆ ಆಕರ್ಷಣೆಯನ್ನು ಕೊಡ್ತಾನೆ. ಸೂರ್ಯ ಪಂಚಮ ಭಾವದ ಸೂರ್ಯ ರಾಜ್ಯಶಾಸ್ತ್ರ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ವೈದ್ಯಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಇವುಗಳಲ್ಲಿ ಆಸಕ್ತಿಯನ್ನು ಕೊಡ್ತಾನೆ. ದೇವತಾ ಪ್ರಸಾದದಿಂದ ಸಂತಾನಕ್ಕೆ ಒಳ್ಳೆಯದಾಗುತ್ತೆ. ಶಿವಪಾರ್ವತಿಯರ ಭಕ್ತರಾಗ್ತೀರಿ. ಇದರ ಜೊತೆಗೆ ಸತ್ಕರ್ಮವನ್ನು ಕೂಡ ಮಾಡುವಂಥ ಯೋಗಗಳು ಸೂರ್ಯ ಕೊಡ್ತಾನೆ. ಉತ್ತರಾರ್ಧದಲ್ಲಿ ಸೂರ್ಯ 6th ಲಾರ್ಡ್ ಇನ್ 6th ಹೌಸ್ ಬಂದಾಗ ಸರಳ ವಿಪರೀತ ರಾಜಯೋಗ ಒಂದು ಕಡೆ, ಇನ್ನೊಂದು ಕಡೆ ಅರ್ಥ ತ್ರಿಕೋಣ ಸಕ್ರಿಯಗೊಳಿಸಿ ಆರ್ಥಿಕ ಲಾಭವನ್ನು ಕೊಡ್ತಾನೆ. ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರುತ್ತೆ, ಆದಾಯ ಹರಿದು ಬರುತ್ತೆ. ಇನ್ನು ಹಣಕಾಸಿನ ವ್ಯವಸ್ಥೆಗೆ ತೊಂದರೆ ಆಗಲಾರದು. ಆದರೆ ಸೂರ್ಯ ಇಲ್ಲಿ ಅತಿಯಾದ ಕೋಪ, ಅತಿಯಾದ ರೋಷ, ಅತಿಯಾದ ಆವೇಶ ಕೊಡ್ತಾನೆ. ಇಲ್ಲಿ ಅತಿಯಾದ ಜಗಳ ಗಂಟತನ. 6th ಹೌಸ್ ಇಸ್ ಚಾಲೆಂಜಸ್, ಎನಿಮೀಸ್ ಅಂಡ್ ಕಾಂಪಿಟೇಷನ್. ಹೀಗಾಗಿ ಸೂರ್ಯ ಇಲ್ಲಿ ನಿಮಗೆ ಇತರರ ಜೊತೆ ಕಾಂಪಿಟೇಷನ್ ಮಾಡುವಿರಿ. ಜಗಳ ಗಂಟತನ, ಜಗಳ ಇಲ್ಲದೆ ಊಟ ಕರಗಲ್ಲ, ಇತರರನ್ನ ಸುಮ್ಮನೆ ಕೆಣಕುವುದು, ಈ ರೀತಿ ಮಾಡಬಹುದು. ಸರ್ಕಾರದಿಂದ ಲಾಭ, ರಾಜಕೀಯ ಯಶಸ್ಸು, ಸಂಗಾತಿಯನ್ನ ನಿರ್ಲಕ್ಷಿಸುವುದು ಒಂದು ಪಾಯಿಂಟ್ ಬರುತ್ತೆ. ರೋಗ ನಾಶ ಮಾಡ್ತಾನೆ, ಶತ್ರು ನಾಶ ಮಾಡ್ತಾನೆ, ಪಾಪಗ್ರಹನಾಗಿರೋ ಕಾರಣ ಇದೆಲ್ಲ ಆಗುತ್ತೆ. ಮಾತೃವಂಶಕ್ಕೆ ಹಾನಿ ಕೂಡ ಇರುತ್ತೆ. ಹೀಗಾಗಿ ಉತ್ತಮ ಫಲಗಳು ಸೂರ್ಯನಿಂದ ಉತ್ತರಾರ್ಧದಲ್ಲಿ ಅಪೇಕ್ಷೆ ಮಾಡಬಹುದು. ಇನ್ನು ಕುಜ ಬರ್ತಾನೆ. ಕುಜ ಕೇಂದ್ರದಲ್ಲಿ ಬರ್ತಾನೆ. 2nd ಲಾರ್ಡ್ 9th ಲಾರ್ಡ್ ಆಗಿ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18, 48 ದಿನ 2nd ಲಾರ್ಡ್ ಇನ್ 4th ಹೌಸ್, 9th ಲಾರ್ಡ್ ಇನ್ 4th ಹೌಸ್. ಸೊ ಕೆಲವು
ಕುಟುಂಬದ ವಿಚಾರದಲ್ಲಿ ಮತ್ತೆ ಧಾರ್ಮಿಕತೆಯ ವಿಚಾರದಲ್ಲಿ ಕೆಲವು ಪರಿವರ್ತನೆಗಳು, ಅದೃಷ್ಟದ ವಿಚಾರದಲ್ಲಿ, ಫಾರ್ಚೂನ್ ವಿಚಾರದಲ್ಲಿ ಪರಿವರ್ತನೆಗಳಾಗ್ತವೆ. ಥಿಂಗ್ಸ್ ವಿಲ್ ರೊಟೇಟ್ ಅರೌಂಡ್ ಯುವರ್ ಫ್ಯಾಮಿಲಿ, ಮೆಂಟಲ್ ಪೀಸ್, ವೆಹಿಕಲ್ಸ್ ಆ್ಯಂಡ್ ಮನಿ, ಪ್ರಾಪರ್ಟೀಸ್, ಲ್ಯಾಂಡ್ಸ್, ರಿಯಲ್ ಎಸ್ಟೇಟ್, ಸಮ್ ಡಿಸ್ಟರ್ಬೆನ್ಸಸ್ ಇನ್ ಡೊಮೆಸ್ಟಿಕ್ ಲೈಫ್ ಅಂತ ಬರ್ತಾ ಇದೆ. ಸೊ ಇದರಿಂದ ಸ್ವಲ್ಪ ಅನ್ನೋನ್ ಫಿಯರ್ ಕೂಡ ಇರುತ್ತೆ, ಎಚ್ಚರಿಕೆಯಿಂದ ಇರಬೇಕು. ತಾಂತ್ರಿಕ ಪ್ರಯೋಗಗಳು ನಿಮ್ಮ ಮೇಲೆ ಆಗುವ ಸಾಧ್ಯತೆ, ಮನೆಯಲ್ಲಿ, ನಿಮ್ಮ ಭೂಮಿಯಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ, ನಿಮ್ಮ ಪ್ರೆಮೈಸಿಸ್ನಲ್ಲಿ, ನಿಮ್ಮ ಲ್ಯಾಂಡ್ಸ್ನಲ್ಲಿ, ನಿಮ್ಮ ಆಸ್ತಿ ಇರುವಂಥ ಪ್ರದೇಶದಲ್ಲಿ ಕೆಲವು ತಾಂತ್ರಿಕ ವಸ್ತುಗಳನ್ನು ನೀವು ಕಾಣಬಹುದು. ಇದೆಲ್ಲವೂ ವೈರಿಗಳ ಕೆಲಸವಾಗಿರುತ್ತದೆ. ಕೆಲವರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ತಾಯಿಯ ಆರೋಗ್ಯದ ಮೇಲೆ, ಮಕ್ಕಳ ಆರೋಗ್ಯದ ಮೇಲೆ ತಾಂತ್ರಿಕ ಪ್ರಭಾವ ಇರುತ್ತದೆ. ವಿಶೇಷವಾಗಿ ಅವರು ಅನಾರೋಗ್ಯಕ್ಕೆ, ಮಾನಸಿಕವಾದ ರೋಗಕ್ಕೆ ಗುರಿಯಾಗುವ ಸಾಧ್ಯತೆ, ಸರ್ಪದಂತೆ ಬುಸುಗುಡುವುದು, ಸ್ಟ್ರೇಂಜ್ ನೇಚರ್ ಆಗ್ಬೋದು, ಅದು ನಿಮ್ಮನ್ನು ಇಂಪಲ್ಸಿವ್ ಮಾಡ್ಬೋದು, ಅಗ್ರೆಸಿವ್ ಮಾಡ್ಬೋದು, ಆರ್ಗ್ಯುಮೆಂಟೇಟಿವ್ ಮಾಡ್ಬೋದು, ಮೆಂಟಲ್ ಪೀಸ್ ಇದು ನಾಶ ಮಾಡುತ್ತದೆ. ಆದರೂ ಕೇಂದ್ರದಲ್ಲಿದ್ದಾಗ ಕೆಲವು ಆರ್ಥಿಕ ವಿಚಾರಗಳಲ್ಲಿ ಶುಭ ಫಲಗಳು, ಡೀಲಿಂಗ್ಸ್, ಲ್ಯಾಂಡ್ ಡೀಲ್ಸು, ಪ್ರಾಪರ್ಟಿ ಡೀಲ್ಸು, ಬಿಸ್ನೆಸ್ ಡೀಲ್ಸ್ಗಳಲ್ಲಿ ಕೂಡ ಶುಭ ಫಲಗಳನ್ನು ಕೂಡ ನೀಡಬಹುದು. ಆದರೂ ಕೂಡ ಕೆಲವರಿಗೆ ವಾಸ್ತು ದೋಷವಾದಂತೆ ಕಂಡು ಬರುತ್ತದೆ, ಆದರೆ ಅದು ಮೂಲತಃ ಸರ್ಪದೋಷವಾಗಿರುತ್ತದೆ. ಇಲ್ಲಿ ಕುಟುಂಬದ ಮೇಲೆ, ಡೊಮೆಸ್ಟಿಕ್ ಲೈಫ್ ಮೇಲೆ ಕುಜನ ಪ್ರಭಾವ ಕಂಡು ಬರುತ್ತದೆ. ಇನ್ನು ಶನಿಯ ಪ್ರಭಾವ ವೀಕ್ಷಕರು, ಶನೈಶ್ವರ ರಾಶಿಯಲ್ಲೇ ಇದ್ದಾನೆ. ಇದು 2ನೇ ಹಂತದ ಸಾಡೆಸಾತಿಯ ಪ್ರಭಾವ ಚಾಲ್ತಿಯಲ್ಲಿದೆ. ಶನಿ ಈಗ ವಕ್ರಗತಿಯಲ್ಲಿದ್ದಾನೆ. 2ನೇ ಹಂತದ ಸಾಡೆಸಾತಿಯ ಫಲಗಳನ್ನು ಸ್ವಲ್ಪ ನಿಧಾನವಾಗಿ ಕೊಡುತ್ತಾನೆ, ನಿಶ್ಚಿತವಾಗಿಯೂ ಕೊಡುತ್ತಾನೆ. ಪ್ರಭಾವ ಇದು ಮನಸ್ಸನ್ನು ವಿಷಮಯವನ್ನಾಗಿ ಮಾಡುತ್ತದೆ, ಮನಸ್ಸಿನಲ್ಲಿ ವಿಷ ತುಂಬಿಕೊಳ್ಳುತ್ತೆ, ಮನಸ್ಸಿನ ಮೇಲೆ ಅತಿಯಾದ ದೊಡ್ಡ ಪ್ರಭಾವ. ಜನ್ಮ ಶನಿ ಅಂತ ಕರೀತಾರೆ. ಜನ್ಮ ರಾಶಿಯ ಮುಖಾಂತರ ಶನಿಯ ಪ್ರಭಾವ ಇರುತ್ತದೆ. ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಕುಟುಂಬದ ನಿರ್ವಹಣೆ ಮತ್ತೆ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಆದರೂ ಕೂಡ ರಾಶಿಯಲ್ಲಿ, ಗುರುವಿನ ರಾಶಿಯಲ್ಲಿ ಇರುವುದರಿಂದ ಶನಿಯ ನಕಾರಾತ್ಮಕ ಫಲಗಳು, ಸಾಡೆಸಾತಿ ಫಲಗಳು ಕಡಿಮೆ ಆಗ್ತವೆ. ಅಷ್ಟಕ್ಕೂ ಶನಿಯ ಫಲಗಳು ರಾಶಿ ಆಧಾರಿತ, ಯೋಗ ಆಧಾರಿತ, ಭಾವ ಆಧಾರಿತ, ಪಾದ ಆಧಾರಿತ, ಈ ರೀತಿ ಬೇರೆ ಬೇರೆ ಆಧಾರಗಳು ಇರುವಂಥದ್ದು. ಇಲ್ಲಿ ಯಾವುದೇ ಯೋಗ ಏನಿಲ್ಲ, ಆದರೆ ಶನಿ ಗುರುವಿನ ರಾಶಿಯಲ್ಲಿ ಇರೋದ್ರಿಂದ ಅವನ ಎನರ್ಜಿ ಕಂಟ್ರೋಲ್ ಆಗುತ್ತೆ. ಸುವರ್ಣ ಪಾದ ಇರೋದ್ರಿಂದ ನಕಾರಾತ್ಮಕ ಫಲಗಳನ್ನು ಕಂಟ್ರೋಲ್ ಆದರೂ ಕೂಡ ಒಂದು ಚಿಂತೆಯನ್ನು ಕೊಡ್ತಾನೆ. ಅದು ನಿಮ್ಮ ಆರೋಗ್ಯ ಚಿಂತೆ, ಸಂತಾನ ಚಿಂತೆ, ಆರ್ಥಿಕ ಚಿಂತೆ, ಹೆಲ್ತ್ ಇಶ್ಯೂಸ್ ವಿಲ್ ಬಿ ಟ್ವಿಸ್ಟೆಡ್. ಜವಾಬ್ದಾರಿ ಹೆಗಲಿಗೆ ಬರುತ್ತೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ನಿಮ್ಮ ಪರ್ಸನಾಲಿಟಿಯಲ್ಲಿ, ವ್ಯಕ್ತಿತ್ವದಲ್ಲಿ, ಐಡೆಂಟಿಟಿಯಲ್ಲಿ ಶನಿ ಬದಲಾವಣೆಗಳನ್ನ ತಗೊಂಡು ಬರ್ತಾನೆ. ಹೀಗೆ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಣಬಹುದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀ ಗುರುದೇವತದ ಉಳಿದ 4 ಪ್ಲೇ ಲಿಸ್ಟ್ಗಳಿದ್ದಾವೆ, ಅವುಗಳನ್ನ ಕೂಡ ನೋಡಿ. ಇದರ ಜೊತೆಗೆ ಮತ್ತೆ 5 ಪ್ಲೇ ಲಿಸ್ಟ್ಗಳು ಇಂಗ್ಲೀಷ್ನಲ್ಲಿ ಕೂಡ ಇದ್ದಾವೆ. ಶ್ರೀ ಗುರುದೇವ.